ಈಗ ನಮ್ಮದು 900,000 ಸೀಟ್ ಇದೆ. Investing in cinemas without cinema knowledge is injurious to you, your family, and the audience too. अन्नदाता सुखी भव. ಸೊ ಈ ಬೇಸಿಕ್ ಮ್ಯಾಥಮೆಟಿಕ್ಸ್ನ ಒಬ್ಬ ಅದಕ್ಕೆ ಪ್ರೊಡಕ್ಷನ್ ಕಂಪನಿಯವರು ಫಾಲೋ ಮಾಡಿದ್ರೆ ಎಲ್ಲರೂ ಮಾಡ್ಬೇಕು ಸರ್, ಕರೆಕ್ಟ್. ಎಲ್ಲರೂ ಮಾಡಬೇಕು. ಇವತ್ತು ನಾನೊಂದು ಉದಾಹರಣೆ ಕೊಡ್ತೀನಿ. ನಮ್ಮಲ್ಲಿ ಒಂದು ದೊಡ್ಡ ಪಿಕ್ಚರ್ ರಿಲೀಸ್ ಆಗುತ್ತೆ, ನಾನು ಯಾವ ಹೀರೋಗಳ್ದು ಹೆಸರು ಹೇಳಲ್ಲ, ದೊಡ್ಡ ಫಿಲಮ್ ರಿಲೀಸ್ ಆಗುತ್ತೆ. 300 ಥಿಯೇಟರ್ ರಾಜ್ಯದಲ್ಲಿ ಪಿಕ್ಚರ್ ಬಿಡುಗಡೆ ಮಾಡ್ತಾರೆ. 300 ಥಿಯೇಟ್ರ್. ಒಂದು ಥಿಯೇಟ್ರ್ನಲ್ಲಿ ಒಂದು ಶೋಗೆ 500 ಸೀಟ್ ಅಂತಲೇ ಇಟ್ಕೊಳ್ಳಿ. ಈಗ ನಮ್ಮದು 900,000 ಸೀಟ್ ಇದೆ, ನಾನು 1000 ಸೀಟ್ ಬೇಡ, 500 ಇಟ್ಕೊಳ್ಳಿ. ಓಕೆ, 5 ಶೋ 6 ಶೋ ಹಾಕ್ತೀವಿ ನಾವು, ಬೇಡ 4 ಶೋ ಮಾಡಿಕೊಳ್ಳಿ. ಒಂದು ದಿನಕ್ಕೆ ಒಂದು ಥಿಯೇಟ್ರಲ್ಲಿ ಎಷ್ಟು ಜನ ಇರ್ತಾರೆ? 2,000 ಜನ. 300 ಥಿಯೇಟ್ರಲ್ಲಿ 2,000 ಜನ ಲೆಕ್ಕ ತಗೊಂಡ್ರೆ ಒಂದು ದಿನಕ್ಕೆ ಎಷ್ಟು ಜನ ನೋಡ್ತಾರೆ? 6 ಲಕ್ಷ. 6 ಲಕ್ಷ ಜನ ಒಂದು ದಿನಕ್ಕೆ ನೋಡಿದ್ರೆ ಆ ಪಿಕ್ಚರ್ 7 ದಿನ ಚೆನ್ನಾಗಿ ಹೋಯ್ತು ಅಂತಂದ್ರೆ ಎಷ್ಟು ಜನ ನೋಡಿದ್ರು? 42 ಲಕ್ಷ. ಹೌದು, 42 ಲಕ್ಷ ಜನ. ನೀವು ಅವತ್ತು 3 ವಾರ ಹುಲಿ ಆನೆ ಮೇವು ಫಿಲಮನ್ನು 3 ವಾರ 17 ಲಕ್ಷ ಜನ ನೋಡಿದ್ದಾರೆ. ನೀವು 300 ಫಿಲಮ್ ಥಿಯೇಟ್ರ್ ರಿಲೀಸ್ ಮಾಡಿಬಿಟ್ಟು ಒಂದೇ ವಾರಕ್ಕೆ 42 ಲಕ್ಷ ಜನ ನೋಡ್ತಾ ಇದ್ದಾರೆ. ಓಕೆ, ಅವತ್ತು 17 ಲಕ್ಷ ಜನ ನೋಡಿದ ಜಾಗದಲ್ಲಿ 40 ಲಕ್ಷ ಕಲೆಕ್ಷನ್ ಆಗಿತ್ತು. ಇವತ್ತು 42 ಲಕ್ಷ ಜನ ನೋಡೋ ಜಾಗದಲ್ಲಿ 40 ಹೆಚ್ಚು ಕಡಿಮೆ 40 ಕೋಟಿ ಕಲೆಕ್ಷನ್ ಆಗುತ್ತೆ. ಆಗ ಇವತ್ತು ಜನಸಂಖ್ಯೆ 7 ಕೋಟಿ. ಅವತ್ತು 3.9 ಹೆಚ್ಚು ಕಡಿಮೆ 4 ಕೋಟಿ, ಇವತ್ತು 7 ಕೋಟಿ. ಅಲ್ಲಿಗೆ ಅವತ್ತಿನ ಲೆಕ್ಕ ಹಾಕೊಳಕ್ಕೆ ಹೋದರೆ ನಿಮಗೆ 3 ವಾರದಲ್ಲಿ ನೋಡೋ ಜನ ಒಂದೇ ವಾರದಲ್ಲಿ ನೋಡ್ತಾ ಇದ್ದಾರೆ. ಹೌದು, ನಿಮ್ಮ ನಿರೀಕ್ಷೆ ಏನಾಗಾದ್ರೆ? ಕರೆಕ್ಟ್. ಸೊ ಈ ಟೋಟಲ್ ಮ್ಯಾಥಮೆಟಿಕ್ಸ್ ಅಥವಾ ಕ್ಯಾಲ್ಕುಲೇಷನ್ನ ಇಟ್ಕೊಂಡು ಯಾವುದೇ ಒಂದು ಪ್ರೊಡಕ್ಷನ್ ಕಂಪನಿ ಮಾಡಿದ್ರೆ ಈಗ ನನಗೆ ಇಲ್ಲಪ್ಪ 300 ಫಿಲಮ್ ಥಿಯೇಟ್ರ್ ರಿಲೀಸ್ ಮಾಡ್ತೀನಿ, ಅಟ್ಲೀಸ್ಟ್ 500 ಜನ ಬಂದರೂ ಪರವಾಗಿಲ್ಲ, ಇಲ್ಲ ಅರ್ಧ ಜನ ಬಂದರೂ ಪರವಾಗಿಲ್ಲ, ನನಗೊಂದು 25-30 ಕೋಟಿ ರೂಪಾಯಿ ನನಗೆ ಕಲೆಕ್ಷನ್ಸ್ ಬರುತ್ತೆ ಮೊದಲನೇ ವಾರ, ನಾನು ಸೇಪರ್ ಶೇಡ್ ಹಾಕ್ತೀನಿ, ಬೇರೆದು OTT ಆಗಲಿ, TV ಆಗಲಿ, ಆಡಿಯೋ ಆಗಲಿ, ಮಗದೊಂದು ಏನೇನೋ ಇನ್ಕಮ್ ಬೇರೆ ಇರ್ಬೋದು, ಅದು ನೆಕ್ಸ್ಟ್ ಮಾಡಿಕೊಳ್ಳೋಣ. ಇಷ್ಟಿದೆ ಅಂತ ತಿಳ್ಕೊಂಡು ನೀವು ಬಡ್ಜೆಟನ್ನು ಕಮ್ಮಿ ಮಾಡಿ. ಕರೆಕ್ಟ್. ಬಡ್ಜೆಟನ್ನು ಕಮ್ಮಿ ಮಾಡಬೇಕಾದ್ರೆ ನಂಬರ್ ಆಫ್ ಶೂಟಿಂಗ್ ಡೇಸು ಕಮ್ಮಿ ಮಾಡಬೇಕಾಗತ್ತೆ. ಕರೆಕ್ಟ್. ಬೇರೆ ಬೇರೆ ಥಾಟ್ಸ್ಗಳೆಲ್ಲ ಕಮ್ಮಿ ಮಾಡಬೇಕಾದ್ರೆ ಎಲ್ಲ ಕಮ್ಮಿ ಮಾಡಿ ಒಳ್ಳೆ ಕಂಟೆಂಟ್ ಕೊಡಿ. ಯಾಕೆ ಪಿಕ್ಚರ್ ಆಗಲ್ಲ? ಯಾಕೆ ಕಲೆಕ್ಷನ್ ಬರಲ್ಲ? ಹೌದು. ಆದ್ರೂ ನೀವು ಹೇಳೋ ಮ್ಯಾಥಮೆಟಿಕ್ಸ್ ಇಟ್ಕೊಂಡೇ ಒಂದು ಸಿನಿಮಾ ಮಾಡ್ಕೊಂಡು ಬರ್ತಾರೆ ಅಂತ ಇಟ್ಕೊಳ್ಳೋಣ. ಆನಂತರ ನೀವು ಹೇಳ್ದಂಗೆ ಅದು ಗಳಿಕೆನೂ ಮಾಡುತ್ತೆ ಎಲ್ಲ. ಆದರೆ ಇಲ್ಲಿ ಒಂದು ಪ್ರಶ್ನೆ ಕಾಡೋದು ಏನು ಅಂತಂದರೆ, 25,000 ಥಿಯೇಟ್ರುಗಳಿದ್ದಂಥ ನಮ್ಮ ಭಾರತ, ಅದರಲ್ಲಿ ಇವತ್ತಿನ ದಿನ ಒಂದು 6,000 ಥಿಯೇಟ್ರುಗಳು ಉಳ್ಕೊಂಡಿರ್ಬೋದು ಸಿಂಗಲ್ ಸ್ಕ್ರೀನ್ ಅಂತ ಹೇಳ್ತಾರೆ, ಟೋಟಲ್ ಆಲ್ ಓವರ್ ಇಂಡಿಯಾ. ಇದು ಮಲ್ಟಿಪ್ಲೆಕ್ಸ್ಗಳು ಬಂದಿದ್ದು ಆ ಪದ್ಧತಿ ಬೇರೆ ಇದೆ. ಆದರೆ ಇದಕ್ಕೇನು ಕಾರಣ ಇರ್ಬೋದು? ಅಷ್ಟು ಜನ ಜಾಸ್ತಿ ನೋಡ್ತಾ ಇದ್ದಾರೆ ಥಿಯೇಟ್ರಲ್ಲಿ ಅಂದ್ರೂ ಥಿಯೇಟ್ರುಗಳು ಕಮ್ಮಿ ಆಗ್ತಾ ಹೋಗ್ತಾ ಇದ್ದಾವೆ. ಇದಕ್ಕೇನು ಕಾರಣ ಇರ್ಬೋದು ಸರ್? ಆಗಲ್ಲ ಅದು ಅನಲೈಸು. ನಂಬರ್ ಆಫ್ ಥಿಯೇಟರ್ಸ್ 20,000 ನಿಮಗೆ ಭಾರತದಲ್ಲಿ ಇತ್ತು ನಿಜ. ಇವತ್ತು 6,000 ಅಲ್ಲ 11,000 ಥಿಯೇಟರ್ಸ್ ಇದೆ ಭಾರತದಲ್ಲಿ. 11,000 ಥಿಯೇಟರ್ಸ್ ಅಂದರೆ 11,000 ಸ್ಕ್ರೀನ್ಸ್. ಒಂದು ಥಿಯೇಟ್ರಿಗೆ ಒಂದೇ ಸ್ಕ್ರೀನು. ಹೌದು. ಇವತ್ತು 11,000 ಸ್ಕ್ರೀನ್ಸ್ ಇದ್ದಿದ್ದ ಜಾಗದಲ್ಲಿ 26ರಲ್ಲಿ 11,000ಕ್ಕಿಂತ 19,000 ಸ್ಕ್ರೀನ್ಸ್ ಆಗಿದೆ, ಜಾಸ್ತಿ ಆಗಿದೆ. ಆದರೆ ನಂಬರ್ ಆಫ್ ಸ್ಕ್ರೀನ್ ಜಾಸ್ತಿ ಆದರೂ ನಂಬರ್ ಆಫ್ ಸೀಟಿಂಗ್ ಕೆಪಾಸಿಟಿ ಜಾಸ್ತಿ ಆಗಿಲ್ಲ. ಅದು ಯಾಕಾಗಿಲ್ಲ ಅಂದರೆ ಮಲ್ಟಿಪ್ಲೆಕ್ಸ್ನಿಂದ. ಕರೆಕ್ಟ್.
ಮಲ್ಟಿಪ್ಲೆಕ್ಸ್ನಲ್ಲಿ ಈಗ ಒಂದು ಓರಿಯನ್ ಮಾಲಲ್ಲಿ ಅಥವಾ ಬೇರೆ ಯಾವುದೇ ಒಂದು ಮಾಲಲ್ಲಿ 2000 ಸೀಟಿಂಗ್ ಕೆಪಾಸಿಟಿ ಇರೋ 6-7 ಥಿಯೇಟ್ರ್ ಇದೆ ಅಂದರೆ ನಂದು ಒಂದೇ ಜಾಗದಲ್ಲಿ ಒಂದೇ ಥಿಯೇಟ್ರಲ್ಲಿ 1000 ಸೀಟ್ ಇದೆ. ಕರೆಕ್ಟ್. ಸೊ ನಂದು 1000 ಸೀಟ್ ಡಿವೈಡ್ ಮಾಡಿದ್ರೆ ಅವ್ರಂಗೆ ಡಿವೈಡ್ ಮಾಡಿದ್ರೆ 5 ಸ್ಕ್ರೀನ್ ಆಗುತ್ತೆ. ಕರೆಕ್ಟ್. ಸ್ಕ್ರೀನ್ ಜಾಸ್ತಿ ಆಗಿದೆ, ಸ್ಕ್ರೀನ್ ಜಾಸ್ತಿ ಆಗಿದೆ ಮಲ್ಟಿಪ್ಲೆಕ್ಸ್. ಬಟ್ ನ್ಯಾಚುರಲಿ ಈಗ ಏನಾಗಿದೆ ಅಂದರೆ ಆ ಕ್ರೌಡು, ಏನು ಆ ಕ್ರೌಡ್ ಇತ್ತಲ್ಲ, ಆ ಕ್ರೌಡನ್ನ ದೂರ ಮಾಡ್ಕೊಂಡಿದ್ದ ಕಾರಣ ಏನಪ್ಪ ಅಂದರೆ ಈ ಸ್ಮಾಲ್ ಸ್ಕ್ರೀನ್ ಬಂದ ಮೇಲೆ, ಈ ಸ್ಮಾಲ್ ಸ್ಕ್ರೀನ್ಸ್ ಬಂದಾಗ ಏನಾಗುತ್ತೋ 4-5 ಸ್ಕ್ರೀನ್ಸ್ಗಳು ಒಂದೇ ಆಡಿಟೋರಿಯಮಲ್ಲಿ ಬಂದಮೇಲೆ ಅದನ್ನು ಮಲ್ಟಿಪ್ಲೆಕ್ಸ್ ಅಂತ ಕರಿತೀವಿ. ಅಲ್ಲಿ ಏನಾಗ್ತಾ ಇದೆ, 1 ಗಂಟೆ 10 ನಿಮಿಷಕ್ಕೆ ಅಥವಾ 1 ಗಂಟೆಗೆ ಒಂದು ಶೋ ಕಮೆನ್ಸ್ ಆದರೆ ಮೊದಲು ಮತ್ತೆ ನೆಕ್ಸ್ಟ್ ಶೋ ಕಮೆನ್ಸ್ ಆಗ್ತಾಯಿದ್ದು 4 ಗಂಟೆಗೆ. 3 ಗಂಟೆ ಯಾವುದೇ ಶೋ ಇರ್ತಿರ್ಲಿಲ್ಲ. ಹೌದು. ಈಗ ಸ್ಮಾಲ್ ಸ್ಕ್ರೀನ್ ಬಂದಿರೋದ್ರಿಂದ 1 ಗಂಟೆ ಕಮೆನ್ಸ್ ಆದರೆ ಒಂದು ಫಿಲಮು ಫುಲ್ ಆದರೆ 1 ಗಂಟೆ 15 ನಿಮಿಷಕ್ಕೆ ಇನ್ನೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಹೌದು. 1 ಗಂಟೆ 15 ನಿಮಿಷ ಆದಮೇಲೆ 1 ಗಂಟೆ 30 ನಿಮಿಷಕ್ಕೆ ಇನ್ನೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಆ ಕ್ರೌಡ್ ಇಲ್ಲ. ಹೌದು. ಜನ ನೋಡ್ತಾರೆ, ಕ್ರೌಡ್ ಇಲ್ಲ. ಆಯ್ತಲ್ಲ. ಈಗ ನಮ್ಮಲ್ಲಿ 3 ಅವರ್ ಕಾಯ್ಬೇಕಾಗಿತ್ತು ಬೇರೆ ಶೋ ನೋಡಬೇಕು ಅಂದ್ರೆ. ಈಗ ಹಂಗಿಲ್ಲ. ಈಗ ಚೇಂಜ್ ಆಗೋಗಿದೆ. ಅಲ್ಲೇ ಅದು ಇಲ್ಲ ಅಂದರೆ ಇನ್ನೊಂದು ಯಾವುದು ಅಂತ ನೋಡ್ತಾರೆ ಆಪ್ಷನ್. ಈ ಥರ ಬದಲಾವಣೆಗಳು ಒಂದೇ ಜಾಗದಲ್ಲಿ ಸಿಗ್ತಾ ಇದೆ ಅಂತಂದಾಗ ನ್ಯಾಚುರಲ್ ಆಗಿ ಸಿಂಗಲ್ ಥಿಯೇಟ್ರ್ಗಳು ಕ್ಲೋಸ್ ಡೌನ್ ಆಗ್ತಾ ಬಂತು. ಈಗ ಸಿಂಗಲ್ ಥಿಯೇಟ್ರಿಗೆ ಹೋಗಬೇಕು. ಈಗ ಮಾಗಡಿ ರೋಡಲ್ಲಿ ಇದ್ದೀನಿ, ಮಾಗಡಿ ರೋಡಲ್ಲಿ ಒಂದು ಥಿಯೇಟ್ರ್ ಇದೆ, ಅದಿಲ್ಲ. ಮತ್ತು ನಾನು 3 ಅವರ್ ಯಾಕೆ ವೆಯ್ಟ್ ಮಾಡಬೇಕು ಅಂತ ಏನಾದ್ರು ನೀವು ಮಾಲ್ಗೆ ಹೋದರೆ 3 ಅವರ್ ವೆಯ್ಟ್ ಮಾಡೋಂಗಿಲ್ಲ. 3 ಅವರಲ್ಲಿ ಫಿಲ್ಮ್ ನೋಡ್ಕೊಂಡು ವಾಪಸ್ ಬಂದುಬಿಡ್ತೀರಾ. ಕರೆಕ್ಟ್. ಸೊ ಈ ಥರ ಬದಲಾವಣೆಗಳು ಮಲ್ಟಿಪ್ಲೆಕ್ಸ್ನಲ್ಲಿ ಸಿಗ್ತಾ ಇದ್ದರಿಂದ ನ್ಯಾಚುರಲ್ ಆಗಿ ರೂರಲ್ ಸೈಡು ತಾಲೂಕು ಲೈಡಲ್ಲಿ ಇರುವಂಥ ಸಿಂಗಲ್ ಥಿಯೇಟ್ರ್ಗಳು ಕ್ಲೋಸ್ಡ್ ಆಗ್ತಾ ಬರ್ತಾಯಿದೆ. ಬಟ್ ನಾವು ಈ ಮಲ್ಟಿಪ್ಲೆಕ್ಸ್ ಅನ್ನೋ ಒಂದು ಏನು ಒಂದು ವ್ಯವಸ್ಥೆ ಇದೆ, ಇದನ್ನು ಬಿಗ್ ಸಿಟೀಸು ಅಥವಾ ಟೌನ್ಸಲ್ಲಿ ನೋಡ್ತೀವಿ ಬಿಟ್ಟರೆ ತಾಲೂಕು ಲೆವೆಲ್ ಇದರಲ್ಲಿ ಮಲ್ಟಿಪ್ಲೆಕ್ಸ್ಗಳು ಇರಲ್ಲ. ಅದು ಕರೆಕ್ಟು. ಆದ್ರೂ ತಾಲೂಕು ಲೆವೆಲಲ್ಲೂ ಚೆನ್ನಾಗಿ ಹೋಗುತ್ತೆ. ಸೊ ಉತ್ತರ ಕರ್ನಾಟಕದ ಕಡೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಇವತ್ತಿಗೂ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದೆ. ಉತ್ತರ ಕರ್ನಾಟಕದ ಕಡೆ ನೀವೇನು ರೆಸ್ಪಾನ್ಸ್ ಇದೆ ಅದೇ ಥರ ಅಲ್ಲೂ ಮಲ್ಟಿಪ್ಲೆಕ್ಸ್ಗಳು ಬರ್ತಾ ಇದೆ. ಹೌದು. ಈ ನಡುವೆ ಬಟ್ ಬೆಂಗಳೂರಂಗೆ ನಿಮಗೆ 10-12 ಬರದೇ ಇದ್ದರೂ 1-2 ಬರ್ತಾಯಿದೆ. ಅಲ್ಲಿ ಒಂದು ಬಂದಾಗಲೂ 3 ಥಿಯೇಟ್ರು 3 ಸ್ಕ್ರೀನ್ಸ್ ಇದೆ ಅಂತಾರೆ, 3 ಆಡಿಟೋರಿಯಂ ಇದೆ ಅಂದಾಗ ಟೈಮಿಂಗ್ಸ್ ಅಡ್ಜಸ್ಟ್ ಆಗುತ್ತೆ. ಸೊ ತಾಲೂಕು ಲೆವೆಲಲ್ಲಿ ಏನಾಗ್ತಾ ಇದೆ, ಯಾಕೆ ಥಿಯೇಟ್ರ್ಗಳು ಕ್ಲೋಸ್ ಡೌನ್ ಆಗ್ತಾ ಇದೆ ಅಂದರೆ ಈ ಒಂದು ಟೈಮಿಂಗ್ಸ್ ಅಡ್ಜಸ್ಟ್ ಆಗೋದಕ್ಕೆ ಮಲ್ಟಿಪ್ಲೆಕ್ಸ್ಗಳು. ಎರಡನೇದು ಮೂವ್ಮೆಂಟ್. ಈಗ ತಾಲೂಕು ಲೆವೆಲಿಂದ ಹೋಬಳಿ ಲೆವೆಲಿಂದ ತಾಲೂಕು ಲೆವೆಲ್ ಆಗಲಿ, ತಾಲೂಕು ಲೆವೆಲಿಂದ ಡಿಸ್ಟಿಕ್ ಲೆವೆಲ್ ಆಗಲಿ ಬರೋದಕ್ಕೆ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಇದೆ. ಸಹಜವಾಗಿ ಬಸ್ಸನ್ನು ಅವಲಂಬಿತ ಆಗಿದ್ದಂಥ ಜನತೆ ಇವತ್ತು ಬಹುಶಃ ನನ್ನ ಕಂಡಂಗೆ 60% ಸ್ವಂತ ವೆಹಿಕಲ್ಗಳೇ ಮಾಡಿಕೊಂಡಿದೆ. ಹೌದು. ಆಮೇಲೆ ರಸ್ತೆಗಳು ಭಾಳ ಚೆನ್ನಾಗಿದೆ. ನ್ಯಾಷನಲ್ ಹೈವೇ ರಸ್ತೆಗಳಾಗಿದೆ, ಸ್ಟೇಟ್ ಹೈವೇ ರಸ್ತೆಗಳಾಗಿದೆ, ರಸ್ತೆಗಳು ಚೆನ್ನಾಗಿದೆ. ಸೊ ಪರವಾಗಿಲ್ಲ. 10 ಕಿಲೋಮೀಟ್ರ್ ದೂರದಲ್ಲಿ ಒಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ನಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಇದೆ, ಹೋಗೋಣ ಬಾ ಅಂದರೆ 10 ಕಿಲೋಮೀಟ್ರ್ ಆರಾಮಾಗಿ ಬಂದ್ಬಿಡ್ತಾನೆ. ಕರೆಕ್ಟ್. ಸೊ ಅವನಿಗೆ ಈಗ ಮತ್ತೆ 4 ಗಂಟೆಗೆ ನಾನು ಈ ಚಿಕ್ಕ ಥಿಯೇಟ್ರಲ್ಲಿ ಇದು ಪಕ್ಕದಲ್ಲಿರೋ ಥಿಯೇಟ್ರ್ ಕಾಯೋ ಬದಲು ನಾನು ಪಿಕ್ಚರ್ ನೋಡ್ಕೊಂಡೆ ಬಂದ್ಬಿಡ್ಬೋದು. 10 ಕಿಲೋಮೀಟ್ರ್ ತಾನೆ, ಬಾ ಪರವಾಗಿಲ್ಲ ಹೋಗೋಣ. ಸೊ ಈ ಸಂಚಾರ ಜಾಸ್ತಿ ಆಗಿದೆ. ಈ ಕಾನ್ಸೆಪ್ಟ್ ಮಾಡಿಕೊಂಡೇ ಮಲ್ಟಿಪ್ಲೆಕ್ಸ್ನಲ್ಲಿ ನಮ್ಮ ಸಿನಿಮಾ ರೂಲಲ್ಲಿ ಏನು ಹೇಳುತ್ತೆ ಅಂದರೆ 50 ಸೀಟಿಗೆ 1 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಅಂತ ಹೇಳುತ್ತೆ. ಸೊ 1000 ಸೀಟ್ ಇದೆ ಅಂತ ತಿಳ್ಕೊಳ್ಳಿ. ನಾನು 20 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ಕಾನೂನು ಪ್ರಕಾರ ನಾನು ಓಕೆ. ಕರೆಕ್ಟ್. ಅದೇ 1000 ಸೀಟ್ ಮಲ್ಟಿಪ್ಲೆಕ್ಸ್ನಲ್ಲಿ 1000 ಕಾರಿಗೆ ಜಾಗ ನಿಲ್ಲಿಸೋದಕ್ಕೆ ಜಾಗ ಮಾಡ್ತಾನೆ. ಕರೆಕ್ಟ್. ಸೊ ವೆಹಿಕಲ್ ತೊಗೊಂಡು ಬಂದ್ರೂ ಆ ವ್ಯಕ್ತಿ ನಿಲ್ಲಿಸ್ಬಿಟ್ಟು ಪಿಕ್ಚರ್ ನೋಡ್ಕೊಂಡು ಆರಾಮಾಗಿ ವಾಪಸ್ ಬರ್ಬೋದು. ಯಾವ ಬಸ್ ಕಾಯಬೇಕಾಗಿಲ್ಲ, ಯಾವ ಟ್ರೈನ್ ಕಾಯಬೇಕಾಗಿಲ್ಲ. ಸೊ ಈ ಥರ ಮನಸ್ಥಿತಿಯವ್ರು ಏನು ಮಾಡ್ತಾರೆ, ತಾಲೂಕು ಲೆವೆಲ್ ಹೋಬಳಿ ಲೆವೆಲ್ಗಿಂತ ಸಿಟಿ ಲೆವೆಲಲ್ಲಿ ಬಂದು ಫಿಲಮ್ ನೋಡ್ತಾರೆ. ಕರೆಕ್ಟ್. ಸೊ ಮಲ್ಟಿಪ್ಲೆಕ್ಸ್ಗಳು ಬರ್ತಿದ್ದಂಗೆ ಸಹಜವಾಗಿ ಇದನ್ನೇನಾದ್ರು ಹೋಗಲಾಡಿಸ್ಬೇಕು ಅನ್ನೋದಾದರೆ ತಾಲೂಕು ಲೆವೆಲಿರೋ ಒಂದು ಚಿತ್ರಮಂದಿರ, ಒಂದೇ ಚಿತ್ರಮಂದಿರ ಜಾಗದಲ್ಲಿ 2-3 ಸ್ಕ್ರೀನ್ ಆಗಬೇಕು. 2-3 ಸ್ಕ್ರೀನ್ ಆದರೆ 3 ಸ್ಕ್ರೀನ್ ಆದರೆ 3 ಫಿಲಮು ಹಾಕ್ಬೋದು ಅವನು. ಸೊ 3 ಫಿಲಮು ಹಾಕ್ಬೋದು ಅಂದರೆ ಒಂದು ಫಿಲಮ್ ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಫಿಲಮ್ ಚೆನ್ನಾಗಿದೆ ಅಂತ ಟಾಕ್ ಬಂದರೆ ಆ ಟಾಕಿಗೆ ಏನು ಮಾಡಬೇಕಾಗತ್ತೆ, ಅವನು ಮಲ್ಟಿಪ್ಲೆಕ್ಸ್ ಬರಬೇಕಾಗಿಲ್ಲ, ಅಲ್ಲೇ ನೋಡ್ತಾನೆ. ಕರೆಕ್ಟ್. ಈ ಬದಲಾವಣೆ ಆಗಿದ್ದಾದರೆ ಸಿಂಗಲ್ ಥಿಯೇಟ್ರ್ಗಳು ಉಳ್ಕೊಳ್ತವೆ. ಈಗ
ಸಿನಿಮಾ ಪ್ರೊಡಕ್ಷನ್ಗೆ ಬರೋರು ಸಾಕಷ್ಟು ಸಂಖ್ಯೆ ಇದೆ ಜನ, ಆದರೆ ಥಿಯೇಟ್ರ್ ಕಟ್ಟಿ ನಾನು ಥಿಯೇಟ್ರನ್ನ ಓನರ್ ಆಗ್ತೀನಿ ಅಥವಾ ಥಿಯೇಟರ್ನೇ ಒಂದು ಬಿಸ್ನೆಸ್ ಮಾಡ್ಕೋಬೇಕು ಅಂತಿರೋರಿಗೆ ನಿಮ್ಮ ಕಡೆಯಿಂದ ಏನು ಸಲಹೆ ಇದೆ ಸರ್? ನಮ್ಮ ಪೂರ್ವಿಕರು ಚಿತ್ರಮಂದಿರಗಳು ಕಟ್ಟಬೇಕಾದ್ರೆ ನಾನು ದೊಡ್ಡ ಉದ್ಯಮ ಸ್ಥಾಪನೆ ಮಾಡ್ತಾ ಇದ್ದೀನಿ, ಜಾಗ ದೊಡ್ಡದು ಬೇಕು, ಆ ಸ್ಥಾಪನೆ ಮಾಡ್ತಾ ಇದ್ದೀನಿ ಅನ್ನೋ ಕಲ್ಪನೆಯಲ್ಲಿ ನನಗೆ ಆದಾಯ ಇಷ್ಟು ಬರಲೇಬೇಕು ಅನ್ನೋ ಮನೋಭಾವನೆಯಿಂದ ಯಾರೂ ಚಿತ್ರಮಂದಿರ ಕಟ್ಟಲಿಲ್ಲ. ನಮ್ಮವ್ರು ಕಟ್ತಾ ಇದ್ದಿದ್ದೇನೆಂದರೆ ಚಿತ್ರರಂಗ ಅಂದರೆ ನಾನೊಂದು ಥಿಯೇಟ್ರ್ ಕಟ್ತೀನಿ, ಕಟ್ಟಲೇಬೇಕು ಅನ್ನೋ ಒಂದು ಹಂಬಲದಿಂದ ಥಿಯೇಟ್ರ್ ಕಟ್ಟೋದು. ಇವತ್ತೇನಾಗ್ತಾ ಇದೆ, ಥಿಯೇಟ್ರ್ ಕಟ್ಟಬೇಕಾದ್ರೆ ಮೈನ್ ರೋಡ್ ಬೇಕು, ಸಾಧಾರಣ ಏನಿಲ್ಲ ಅಂದರೂ 15,000 ಅಡಿಗಿಂತ ಮೇಲಿರಬೇಕು ಜಾಗ. 30-35 ಸಾವಿರ ಅಡಿ, 40 ಸಾವಿರ ಅಡಿ, 1 ಎಕರೆ ಇದೆ ಈಗ. 15,000 ಬೇಡ, 20,000ನೇ ಜಾಗ ಬೇಕೇ ಬೇಕು. 20,000 ಚದರ ಅಡಿ ಜಾಗ ಬೇಕು. ಅಲ್ಲಿಗೆ 20,000 ಸ್ಕ್ವೇರ್ ಫೀಟ್ ಜಾಗನ ಬಾಡಿಗೆ ಕೊಟ್ಟರು 4 ಲಕ್ಷ ಬರುತ್ತೆ. ಕಮರ್ಷಿಯಲ್ ಅಕಸ್ಮಾತ್ ಮಾಡಿದ್ದಾದರೆ ಮೈನ್ ರೋಡಲ್ಲಿ ಇದೆ, 10 ಲಕ್ಷ 15 ಲಕ್ಷ ರೂಪಾಯಿ ಮೇಲೆ ಬರುತ್ತೆ. ಸೊ ಚಿತ್ರಮಂದಿರ ಕಟ್ಟಿದ್ರೆ ಅವನು ಅದಕ್ಕಿಂತ ಹೆಚ್ಚಿಗೆ ನಿರೀಕ್ಷೆ ಮಾಡಿದ್ರೆ ತಾನೇ ಚಿತ್ರಮಂದಿರ ಕಟ್ಟಕ್ಕಾಗೋದು. ಕರೆಕ್ಟ್. ಆ ಕಂಪ್ಯಾರಿಸನ್ ಹಿಂದಿನ ಕಾಲದವ್ರು ಮಾಡಲಿಲ್ಲ. ಹಿಂದಿನ ಕಾಲದವ್ರು ಒಂದು ಉದ್ಯೋಗ ಇರಬೇಕು, ನನಗೆ ಬೇಕು ಮಾಡಿದ್ರು. ಇವತ್ತು ಹಂಗಲ್ಲ. ಇವತ್ತಿನ ಯುವ ಪೀಳಿಗೆ ಅದನ್ನು ಯೋಚನೆ ಮಾಡ್ತಾರೆ, ನಾನು ಇಷ್ಟು ಇನ್ವೆಸ್ಟ್ ಮಾಡ್ತೀನಿ, ಪ್ರಯೋಜನ ಏನಿದೆ. ಕರೆಕ್ಟ್. ಅಲ್ಲಿಗೆ ಬಂದಿದೆ, ಅದೇ ಬಿಸ್ನೆಸ್ ಅಂತ ಅದಕ್ಕೆ ಬಂದಿದೆ. ಬಿಸ್ನೆಸ್ ಬಂತಲ್ಲ, ಅವಾಗ ಏನು ಮಾಡ್ತಾರೆ, ಈಗ ಕಟ್ತಾ ಇಲ್ಲ. ಈಗ ಕಟ್ಟೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಮಲ್ಟಿಪ್ಲೆಕ್ಸ್ಗಳು ಕಟ್ತಾ ಇದ್ದಾರೆ. ಹೌದು, ಮಲ್ಟಿಪ್ಲೆಕ್ಸ್ದಲ್ಲಿ ಕಟ್ಟಿದ್ರೆ ಸಿನಿಮಾ ಥಿಯೇಟರ್ ಜೊತೆನಲ್ಲಿ ಸುಮಾರು ಕಮರ್ಷಿಯಲ್ ಆಕ್ಟಿವಿಟೀಸ್ ಜೊತೆನಲ್ಲಿ ಮಾಡ್ತಿದ್ದಾರೆ. ಅವ್ರಿಗೂ ಕೇವಲ ಸಿನಿಮಾ ಇಂದಾನೆ ಮಾತ್ರ ಮಾಡ್ತಾ ಇಲ್ಲ, ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಸೊ ಎಷ್ಟೋ ಮಲ್ಟಿಪ್ಲೆಕ್ಸ್ಗಳು ಇವತ್ತು ಭಾಳ ನಷ್ಟದಲ್ಲಿದ್ದಾವೆ. ಏನಕ್ಕೆ ನಷ್ಟದಲ್ಲಿದೆ, ಯಾಕಿದು ಯಾರು ಮುಂದಕ್ಕೆ ಬರ್ತಾ ಇಲ್ಲ ಅಂದರೆ, ಇವತ್ತು ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗಿದೆ, ಇಕ್ವಿಪ್ಮೆಂಟ್ಸ್ ಕಾಸ್ಟ್ ಜಾಸ್ತಿ ಆಗಿದೆ. ಸೊ ಈ ಇಕ್ವಿಪ್ಮೆಂಟ್ಸು ಕನ್ಸ್ಟ್ರಕ್ಷನ್ ಕಾಸ್ಟ್ ಏನಿದೆ, ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬಲ್ಲೆ ನಾನು. ನಮ್ಮಲ್ಲಿ ಪ್ರೊಜೆಕ್ಟರ್ ಮತ್ತು ಸೌಂಡ್ ಸಿಸ್ಟಮ್ ಎರಡು ಸಿನಿಮಾ ಥಿಯೇಟರ್ನಲ್ಲಿ ಭಾಳ ಪ್ರಮುಖವಾದ ಅಂಗ, ಪ್ರೊಜೆಕ್ಟರ್ ಮತ್ತು ಸೌಂಡ್ ಸಿಸ್ಟಮ್. ಇದೇ 25 ವರ್ಷದಿಂದ ಈ UFO ಕ್ಯೂಬ್ ಅನ್ನೋ ಪ್ರೊಜೆಕ್ಟ್ಗಳು ಏನಿದು ಡಿಜಿಟಲ್ ಪ್ರೊಜೆಕ್ಟ್ಗಳು ಬಂದಿದೆ. ಅದಕ್ಕೆ ಬದಲು ಮುಂಚೆ ಬಂದಾಗ ಪ್ರಿಂಟಿನ ಪ್ರೊಜೆಕ್ಟ್ಗಳು ಇದ್ದಾಗ, ಸೌಂಡ್ ಸಿಸ್ಟಮ್ಗಳಿದ್ದಾಗ, ಆ ಸಂದರ್ಭದಲ್ಲಿ ಇಡೀ ಒಂದು ಥಿಯೇಟ್ರಿಗೆ ಸೌಂಡ್ ಸಿಸ್ಟಮು ಮತ್ತು ಪ್ರೊಜೆಕ್ಟ್ರು ಎರಡೂ ಇನ್ಸ್ಟಾಲ್ ಮಾಡ್ತೀನಿ ಅಂದರೆ 10 ಲಕ್ಷ ರೂಪಾಯಿ ಮುಗಿತಿತ್ತು. ಸಾಕು, 10 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್. ಇವತ್ತು ಒಂದು ಪ್ರೊಜೆಕ್ಟ್ರು 1 ಕೋಟಿ ಮೇಲಿದೆ. ಸೌಂಡ್ ಸಿಸ್ಟಮು ಮಿನಿಮಮ್ 30 ಲಕ್ಷದಿಂದ ಹೆಚ್ಚು ಕಡಿಮೆ 1 ಕೋಟಿ ಆಗುತ್ತೆ. ಅದನ್ನು ಹೌದು, ಡಾಲ್ಬಿ ಅಟ್ಮಾಸ್ ಎಲ್ಲ ಬಂದಿದೆ. ಬಟ್ ಪ್ರಶ್ನೆ ಏನು ಗೊತ್ತಾ, ಹಿಂದೆ ಆ ಪ್ರೊಜೆಕ್ಟ್ರು ಆ ಸೌಂಡ್ ಸಿಸ್ಟಮ್ ಹಾಕಿದ್ರೆ 30 ವರ್ಷ ಏನೂ ಬದಲಾವಣೆ ಆಗ್ತಿರ್ಲಿಲ್ಲ, ಅದೇ ಇರೋದು. ಈಗ ನಾನೇನಾದ್ರು 1 ಕೋಟಿ ರೂಪಾಯಿ ಪ್ರೊಜೆಕ್ಟ್ರ್ ತಂದು ಹಾಕಿದ್ರೆ ಇನ್ನು 2 ವರ್ಷಕ್ಕೇನೆ ಆ ಪ್ರೊಜೆಕ್ಟ್ ಟೆಕ್ನಾಲಜಿ ಚೇಂಜ್ ಆಗಿದೆ. 1 ಕೋಟಿ ರೂಪಾಯಿ ಕೊಟ್ಟಂಥ ಪ್ರೊಜೆಕ್ಟ್ರ್ ಬೆಲೆ 10 ಲಕ್ಷ ರೂಪಾಯಿಗೂ ಬೆಲೆ ಕೇಳಲ್ಲ ಯಾರು. ಹೌದು ಹೌದು ಹೌದು. ಸೊ ಟೆಕ್ನಾಲಜಿ ಚೇಂಜ್ ಆಗ್ತದೆ. ಕರೆಕ್ಟ್. ಈ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರೋದ್ರಿಂದ ಇಂಪ್ಯಾಕ್ಟ್ ಏನಾಗ್ತಾ ಇದೆ, ಸೊ ಕ್ವಾಲಿಟಿ 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 ಅಂಥೇಳಿ ಲಾಸ್ ಮೇಲೆ ಲಾಸ್ ಆಗ್ತಾ ಇದೆ. ಕರೆಕ್ಟ್. ಈಗ ಉದಾಹರಣೆಗೆ ಸೌಂಡ್ ಸಿಸ್ಟಮ್ನಲ್ಲಿ ಅಪ್ಗ್ರೇಡೇಷನ್ಸ್ ಬೇಕು ಅಂತೇಳಿ ಯಾರು ಪ್ರೊಡಕ್ಷನ್ಸ್ ಮಾಡಿದ್ರೆ, ಆ ಪ್ರೊಡಕ್ಷನ್ಸ್ ಮಾಡಿದ್ದೀನಿ ನಾನು ಅಂದಾಗ ಅವನು ಆ ಥಿಯೇಟ್ರನ್ನೇ ಹುಡುಕ್ತಾನೆ, ನನಗೆ ಈ ಕ್ವಾಲಿಟಿ ನನ್ನ ಸೌಂಡ್ ಇರೋ ಥಿಯೇಟ್ರೇ ಬೇಕು ಅಂತ. ಅದು ಮಿಸರಬಲ್ ಇರೋದಿಲ್ಲ, ಕರೆಕ್ಟ್, ಕಮ್ಮಿ ಇರ್ತದೆ. ಅವರೇ ಮಾಡ್ತಾರೆ ಅವಾಗ, ಇಲ್ಲ ಇಂಥ ಫಿಲಮ್ಗಳೇ ಜಾಸ್ತಿ ಬರ್ತಾ ಇದೆ ಅಂದರೆ ನಾನು ಥಿಯೇಟ್ರ್ ಅಪ್ಗ್ರೇಡೇಷನ್ ಮಾಡ್ಕೊಬೇಕು ಅಂತ ಹೇಳ್ತೇನೆ. ಅವಾಗ ಅವನು ಇನ್ವೆಸ್ಟ್ ಮಾಡ್ತಾನೆ. ಆದರೆ ಆ ಪ್ರೊಡಕ್ಷನ್ ನಿಂತೋಗ್ಬಿಟ್ರೆ ಆ ಇನ್ವೆಸ್ಟ್ ಮಾಡಿದ್ದ ಎಕ್ವಿಪ್ಮೆಂಟ್ಸಿಂದ ಬೆಲೆನೇ ಇರಲ್ಲ. ಕರೆಕ್ಟ್. ಹೌದು. ಈಗ ಇದನ್ನು ಕಂಪೇರ್ ಮಾಡಿದ್ರೆ ವೆಹಿಕಲ್ಗೂ ಕಂಪೇರ್ ಮಾಡ್ಬೋದು. ಈಗ ನಮ್ಮಲ್ಲಿರೋ ವೆಹಿಕಲ್ಗಳು ಏನು ಬರ್ತಾ ಇದೆ, ಯಾವುದು ಕಂಪ್ನಿಗಳು ವೆಹಿಕಲ್ಗಳು ಏನು ಬರ್ತಾ ಇದೆ, ಅಲ್ಲೂ ನಾವು ಕಂಪೇರ್ ಮಾಡ್ಬೋದು. ನೀವು ಯಾವುದೋ ಒಂದು ನೇಮಿನ ಒಂದು ವೆಹಿಕಲ್ ತಗೊಂಡಿರ್ತೀರಿ, ಈಗ 6 ತಿಂಗಳಿಗೆ ಸೇಮ್ ವೆಹಿಕಲ್ ನೇಮಲ್ಲಿ ಡಿಸೈನ್ ಚೇಂಜ್ ಮಾಡಿ ಇನ್ನೊಂದು ವೆಹಿಕಲ್ ರಿಲೀಸ್ ಮಾಡ್ತಾನೆ. ಕರೆಕ್ಟ್ ಕರೆಕ್ಟ್. ಆ 2 ವೆಹಿಕಲ್ಗಳು ಒಂದೇ ಸಾರಿ ಗಾಡಿ ಮುಂದೆ ಬಂದಾಗ ಅಟ್ರಾಕ್ಷನ್ ಇರೋ ಗಾಡಿಗೆ ಬೆಲೆ ಕೊಡ್ತಾರೆ ಹೊರತು ಅದೇ ಸೇಮೇ, ಏನು ಚೇಂಜಸ್ ಇಲ್ಲ. ನೇಮ್ ಗೀಮ್ ಎಲ್ಲ ಸೇಮ್ ಇರುತ್ತೆ, ಕಂಪ್ನಿ ಸೇಮ್ ಎಲ್ಲ ಇರುತ್ತೆ, ಬೆಲೆ ಬಂದಿದ್ದಕ್ಕೆ ಡಿಕ್ರೀಸ್ ಆಗ್ಬಿಡುತ್ತೆ. ಹೌದು, ಆ ಸ್ಥಿತಿ ನಮ್ಮದು ಬಂದಿದೆ. ಸೇಮ್ ಮೊಬೈಲು ಎಲ್ಲನೂ ಅದೇ ರೀತಿ ಬಂದಿದೆ. ಎಲ್ಲ ಡಿಜಿಟಲ್ ಆದ್ಮೇಲೆ ಎಲ್ಲ ಸೇಮ್.
ಇವತ್ತೊಂದು ನಮ್ಮ ಥಿಯೇಟ್ರ್ನಲ್ಲಿ ಸ್ಕ್ರೀನ್ ಹಾಕ್ತೀವಲ್ಲ ನಾವು 10 ರಿಂದ 15 ಲಕ್ಷ ರೂಪಾಯಿ ಸ್ಕ್ರೀನ್ ಇದೆ. ಹ್ಮ್ ಮೊದಲು 50,000 ರೂಪಾಯಿದ ಸ್ಕ್ರೀನ್ಸ್ ಆಗ್ತದೆ. ಹ್ಮ್ 50,000 ರೂಪಾಯಿನಲ್ಲೇ ಎಂತೆಂಥ ದೊಡ್ಡ ದೊಡ್ಡ ಕಲಾವಿದರುಗಳು ಎಲ್ಲ ಬಂದು ಅದೇ ಬೆಳ್ಳಿ ಪರದೆ. ಅವರು ಬೆಳ್ಳಿ ಪರದೆ ಬಂದು ಅದು ಬೆಳ್ಳಿ ಪರದೆ ಅಂತಾನೆ ಹೆಸರಿಟ್ಟದಕ್ಕೆ ಹೌದು. ಅವಾಗೆಲ್ಲ ಬಿನ್ನಿ ಮಿಲ್ಲಿನ ಒಂದು ಏನು ಬಟ್ಟೆ ಇದೆಯಲ್ಲ ಅದೇ ಸಾಕಾಗಿತ್ತು ನಮಗೆ. ಈಗ ಹಂಗಲ್ಲ. ಈಗ 15 ಲಕ್ಷ ಅಲ್ಲಿ ಸಾಧಾರಣ ಒಂದು ಯಾರಾದರೂ ಅಕಸ್ಮಾತ್ ಸ್ವಲ್ಪ ಕಲೆ ಬಂದರೆ ಅದು ಹೋಗೋದೇ ಇಲ್ಲ. ಈಗ ಮೊದಲಾದ್ರೂ ನಾವು ಹಾಕ್ಬೋದಾಯ್ತು. ಈಗ ಆಗೋದೇ ಇಲ್ಲ. ಈಗ ಮತ್ತೆ ಕಂಪ್ಲೀಟ್ ಚೇಂಜ್ ಮಾಡು. ಈಗ ನಾವೆಲ್ಲರೂ ಕಾಪಿ ಮಾಡೋರೆ. ಹಿಂದಿನವ್ರು ಪಿಕ್ಚರ್ ಮಾಡ್ತಾ ಇದ್ದಿದ್ದಕ್ಕೂ ಇವಾಗಿನ ಕೆಲವು ಫಿಲಮ್ಗಳಿಗೂ ವ್ಯತ್ಯಾಸ ಯಾಕಿದೆ? ಒಂದು ಚಿತ್ರ ಅಂದರೆ ಕಾಮಿಡಿ ಇರಬೇಕು, ಮತ್ತು ಫ್ಯಾಮಿಲಿ ಸಬ್ಜೆಕ್ಟ್ ಆಗಬೇಕು, ನೇಟಿವಿಟಿಗೆ ಹತ್ರ ಇರಬೇಕು. ಇವೆಲ್ಲವೂ ಇದ್ದಂಥ ಫಿಲಮ್ಗಳೇ ಹಿಂದಿನ ಕಾಲದಲ್ಲೂ ಸಕ್ಸಸ್ ಆಗಿರೋದು, ನಾಳೆಗೂ ಸಕ್ಸಸ್ ಆಗೋದು. ಆ ಥೀಮ್ ಇದೆಯಲ್ಲ,